ನಮಸ್ಕಾರ, ನನ್ನ ಹೆಸರು ಆನಂದ್ ಭಾರದ್ವಾಜ್ ಅಂತ ಹೇಳಿ. ಇವತ್ತಿನ ದಿವಸ ನಾವು ಕಾಮಾಕ್ಷಿ ಕೆರೆ ಹತ್ರ ನಾವು ನಿಂತಿದ್ದೀವಿ. ಕಾಮಾಕ್ಷಿ ಕೆರೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ. ಯಾಕೆಂದರೆ ನಾವು ನೋಡ್ತಿರೋವಂಥ ಜಾಗ ಇವಾಗ ಸಂಪೂರ್ಣವಾಗಿ ಮುಚ್ಚೋಗಿದೆ. ಇವಾಗ ನೋಡ್ತಿರೋವಂಥ ಜಾಗ ಪ್ಲೇ ಗ್ರೌಂಡ್ ಆಗಿದೆ. ನೋಡಿ, ಇದ್ರ ಹಿಂದೆನೇ ಬಸ್ ಸ್ಟಾಪ್ ಇದೆ, ಇದ್ರ ಹಿಂದ್ಗಡೆನೇ ಮೇನ್ ರೋಡ್ ಇದೆ. ನಾವು ಬಸ್ ಸ್ಟಾಪ್ ಹಿಂದ್ಗಡೆ ನಿಂತಿದ್ದೀವಿ. ನೋಡಿ, ನೀವು ಅಲ್ಲೋಗಿ ಬಸ್ಗಳು ಹೋಗ್ತಾ ಇರೋವಂಥ ಜಾಗ ನೀವು ನೋಡ್ತಿರ್ಬೋದು. ಬನ್ನಿ, ಈ ಕೆರೆ ಬಗ್ಗೆ ಒಂದಷ್ಟು ಮಾಹಿತಿನ ಸಂಗ್ರಹ ಮಾಡೋಣ, ಒಂದಷ್ಟು ಹಿರಿಯರನ್ನ ವಿಚಾರಣೆ ಮಾಡೋಣ. ಸರ್, ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ನಾವು ಸುಮಾರು 60 ವರ್ಷದಿಂದ ನೀವು ಕೆರೆಯನ್ನು ನೋಡಿದ್ದೀನಿ. ಕೆರೆಯಿಂದ ನಾವೆಲ್ಲ ಗದ್ದೆ ಎಲ್ಲ ಮಾಡ್ತಾಯಿದ್ವ. ಕೆರೆಯಿಂದ ಗದ್ದೆ ಮಾಡ್ತಾಯಿದ್ವು. 60 ವರ್ಷ ಅದರೊಳಗೆ ನಮ್ಮ ಮದುವೆ ಎಲ್ಲ ಇದೇ ನೀರಿನಾಗೆ ಹೊಡೆದು ಮದುವೆ ಎಲ್ಲ ಮಾಡಿದ್ದೀವಿ. ನಮ್ಮ ಕೆಲಸ ಪತ್ತಿದ್ದಾರೆಲ್ಲ ಪಕ್ಕದಾಗ ಅಕ್ಕಪಕ್ಕ ಆ ಕಡೆ ಎಲ್ಲ ಮನೆ ಕಟ್ಕೊಂಡವ್ರೆ. ನೀವು ಈ ಕೆರೆಯಲ್ಲಿ ನೀರಿದ್ದಾಗ ಜನ ಯಾವ ರೀತಿ ಇದನ್ನ ಉಪಯೋಗಿಸ್ತಾ ಇದ್ರು ಅಂತ ನಮ್ಮ ಜೊತೆ ಈ ಕೆರೆ ಇವಾಗ ನೀರು 40 ವರ್ಷ ಮುಂಚೆ ಅಷ್ಟಾಗಿತ್ತು. ನೀರು ಬರ್ತಾ ಯಾವುದೋ ನೀರು ಬರ್ತಾ ಇರಲಿಲ್ಲ. ಇವಾಗ ನೀರು ಚೆನ್ನಾಗಿತ್ತು. ಆವಾಗ ಕುಡಿಯೋರು ಇದ್ರಾಗ ಮದುವೆ ಇದೇ ನೀರು ಹೊಡೆದು ಮದುವೆ ಮಾಡ್ತೀವಿ. ಎಲ್ಲ ಇದ್ರಾಗ ಇದು ಮಾಡ್ತಾ ಇದ್ದಾರೆ. ನಮ್ಮ ಕೆಲಸಕ್ಕೆ ಬರ್ತಾ ಇದ್ದಾರೆ. ಇಲ್ಲ ಪಕ್ಕದಾಗ ಆ ಕಡೆ ಎಲ್ಲ ಮನೆ ಕಟ್ಕೊಂಡವ್ರೆ. ಅವಾಗ ಚೆನ್ನಾಗಿತ್ತು ನೀರೆಲ್ಲ. ಇವಾಗ ನೀರೆಲ್ಲ ಒಳ್ಳೆ ಬರಬೇಕಾಗಿದೆ. ನೀರು ಚೆನ್ನಾಗಿಲ್ಲ. ಅದರಿಂದ ಇವಾಗೆಲ್ಲ ಇದಾಗ ನೀವು ಅಲ್ಲೆಲ್ಲ ಫೆನ್ಸ್ಗಳು ನೋಡ್ತಾ ಇದ್ದೀರಾ. ಇದಿಷ್ಟು ಫೆನ್ಸ್ಗಳು ಏನಿದೆ ಇವಾಗ, ಇದು ಕೆರೆ ಇವಾಗ ಉಳಿದಿರೋ ಅಂತ ಕೆರೆಯ ಕೊನೆಯ ಜಾಗ. ಹೌದು. ಇದು ಯಾವುದಕ್ಕೋಸ್ಕರ ಈ ಫೆನ್ಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರದವರು ಮುಂದೆ ಈ ಕೆರೆ ಜಾಗ ಕೂಡ ಅಟ್ಲೀಸ್ಟ್ ಉಳಿಲಿ ಅಂತ ಹೇಳಿ ಅದಕ್ಕೋಸ್ಕರ ಮಾಡಿದ್ದಾರೆ. ಯಾಕೆಂದ್ರೆ ಈಗ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ದಂಧೆ ತುಂಬಾ ಆಗಿದೆ. ಸೊ ಮುಂದೆ ಈ ಕೆರೆಯ ಜಾಗವನ್ನು ಯಾರೋ ಬಂದು ಆಕ್ರಮಿಸ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಕೆಲಸವನ್ನ ನಾವು 30 ವರ್ಷದಿಂದ ನೋಡ್ತಾ ಇದ್ದೀವಿ. ಇದರಲ್ಲಿ ಬಟ್ಟೆ ಒಗಿತಿದ್ದೋ, ನೀರು ಕುಡಿತಿದ್ದೋ, ದನ ಕರುಗಳು ಮೈ ತೊಳಿತಾ ಇದ್ದೋ. ಇವಾಗ ಏನಾಗಿದೆ, ಇಲ್ಲೇ ಈ ಊರಿನಲ್ಲೇ ಜಮೀನ್ದಾರರ ಮನೆಗಳಲ್ಲಿ ವ್ಯವಸಾಯ ಮಾಡ್ತಿರ್ತಕ್ಕಂಥ ಜನಗಳೇನೆ ಇಲ್ಲಿ ಶೆಡ್ಗಳು ಹಾಕ್ಕೊಂಡು ಮನೆಗಳು ಕಟ್ಕೊಂಡು ಇವಾಗ ಇದ್ದಾರೆ. ಇಲ್ಲಿ ಊರಿನಲ್ಲಿ ಒಂದು ಆಟ ಆಡೋಕ್ಕೆ ಒಂದು ಪ್ಲೇ ಗ್ರೌಂಡು ಇಲ್ಲ. ಆದ್ದರಿಂದ ಇದನ್ನು 6 ಎಕರೆ 21 ಕುಂಟೆ ಒಳಗೆ ಇಷ್ಟು ಒತ್ತುವರಿಯಾಗಿ ಇನ್ನೊಂದು 2-2.5 ಎಕರೆ ಇಲ್ಲಿ ರಾಮಕೃಷ್ಣ ಹೆಗಡೆಯವರ ಫೀಲ್ಡಲ್ಲಿ ಇಲ್ಲಿ ಎಲ್ಲ ಫುಲ್ಲು ಫಾರೆಸ್ಟಿಗೆ ಆಗೋಗ್ಬಿಟ್ಟಿತ್ತು. ಮತ್ತು ಇವರು ಕಾರ್ಪೊರೇಷನಿಗೆ ಬಂದಮೇಲೆ ಕಾರ್ಪೊರೇಷನಿಗೆ ಸೇರ್ಕೊಂಡ್ಮೇಲೆ ಅವರು ಉಳಿಕೆ ಜಾಗನ ಕಾರ್ಪೊರೇಷನ್ನವ್ರಿಗೆ ತೊಗೊಂಡು, ಫಾರೆಸ್ಟ್ನವರಿಂದ ಕಾರ್ಪೊರೇಷನ್ಗೆ ತೊಗೊಂಡು ಬಾಕಿ ಜಾಗಗಳೆಲ್ಲ ತೊಗೊಂಡ್ಬಿಟ್ಟು ಗೌರ್ಮೆಂಟಿಂದಲೇ ಮನೆಗಳು ಕಟ್ಸ್ಕೊಟ್ಬಿಟ್ಟು ಉಳಿಕೆ ಜಾಗನ ಕಾಂಪೌಂಡ್ ಹಾಕ್ಕೊಟ್ಬಿಟ್ಟಿದ್ದಾರೆ. ಗೌರ್ಮೆಂಟ್ನವರೇ, ಕಾರ್ಪೊರೇಷನ್ನವರೇ ಹಾಕಿರೋದು. ಯಾವುದಕ್ಕೂ ಬೇರೆಯವರು ಒತ್ತುವರಿ ಮಾಡಲೇ ಇರಲಿ ಅಂದ್ಬಿಟ್ಟು ಅವರು ಇವಾಗ ಪೆನ್ಷನ್ ಹಾಕಿದ್ದಾರೆ, ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಅದು ರಿಜಿಸ್ಟ್ರೇಷನ್ನು ಕೂಡ ಮಾಡಿದ್ದಾರೆ. ಕೆಂಪೇಗೌಡ ಕ್ರೀಡಾಂಗಣ ಅಂದ್ಬಿಟ್ಟು ರಿಜಿಸ್ಟ್ರೇಷನ್ನು ಕೂಡ ಅಶೋಕ್ ಅವರೇ ಬಂದು ಓಪನ್ ಮಾಡಿದ್ದಾರೆ. ಇವಾಗ ನೀವು ಕೇಳಿದ್ರಲ್ಲ, ಮುಂಚೆ ಇದು ಯಾವ ರೀತಿ ಇತ್ತು ಅಂತ ಹೇಳಿ. ಮುಂಚೆ ಈ ಕೆರೆ ತುಂಬ ಮಲಿನವಾಗಿತ್ತು. ಯಾಕೆ ಅಂದರೆ ಕೊಳಚೆ ನೀರು ಎಲ್ಲ ಈ ಕೆರೆಗೆ ಬರ್ತಿದ್ರಿಂದ ಇದು ಯಾವುದೇ ರೀತಿಯ ಒಂದು ಪ್ರಯೋಜನಕ್ಕೆ ಬಾರ್ದಿರ ಭಾಳ ಒಂದು ಹಾಳಾಗಿತ್ತು. ಜೊತೆಗೆ ಯಾವುದೇ ರೀತಿಯ ಒಂದೊಂದು ಸಲ ಬೆಂಗಳೂರಲ್ಲಿ ಜೋರಾಗಿ ಮಳೆ ಬಂದಾಗ ಈ ಕೆರೆ ತುಂಬಿ ನೀರು ಈಚೆ ಹರಿತಿದ್ರಿಂದ ಜನರಿಗೆ ಭಾಳ ತೊಂದರೆ ಆಗ್ತಿದ್ದರಿಂದ ಈ ಕೆರೆನ ಮುಚ್ಚಲಾಗಿದೆ ಅಂತ ಹೇಳಿ ಇಲ್ಲಿನ ಜನರ ಅಭಿಪ್ರಾಯ. ಇವಾಗ ನೀವು ನೋಡ್ತಿರೋವಂಥ ವ್ಯಕ್ತಿ ಇಲ್ಲಿ ಈ ಕಾಮಾಕ್ಷಿ ಪಾಳ್ಯ ಏರಿಯಾದಲ್ಲಿ ಭಾಳ ಹಿರಿಯರು, ಅವರಂತೆ ಸಾಕಷ್ಟು ಜನರು ಇದ್ದಾರೆ. ಇವತ್ತು ನಮ್ಮ ಜೊತೆ ಈ ಕೆರೆ ಬಗ್ಗೆ ಮಾಹಿತಿ ಹಂಚ್ಕೊಂಡು ನಮಗೆ ಬಹಳ ಉಪಕಾರ ಮಾಡಿದ್ದಾರೆ. ಬನ್ನಿ, ಅವ್ರ ಹೆಸರು ಮತ್ತು ಅವರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ ಅಂತ ಹೇಳಿ ಅವ್ರನ್ನೇ ಕೇಳೋಣ. ಸರ್, ನಿಮ್ಮ ಹೆಸರು? ಮಲ್ಲೇಶ್ ಅಂತ ಹೇಳಿ. ನಾನು 30 ವರ್ಷದಿಂದ ಇಲ್ಲಿ ಅನುಭವಿಸ್ತಾ ಇದ್ದೀನಿ. ಧನ್ಯವಾದ ಮಲ್ಲೇಶ್ ಅವರೇ, ನೀವು ನಮ್ಮ ಜೊತೆ ಈ ಒಂದು ಚಿತ್ರೀಕರಣಕ್ಕೆ ಸಹಾಯ ಮಾಡಿದ್ದಕ್ಕೆ. ಇನ್ನೊಬ್ಬರು ಹಿರಿಯರು ಯಾರು ನಮ್ಮ ಜೊತೆ ಮಾಹಿತಿ ಹಂಚ್ಕೊಂಡ್ರೋ, ಬನ್ನಿ ಅವ್ರ ಹೆಸರು, ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ರಾಮಯ್ಯ ಅಂದ್ಬಿಟ್ಟು. ನಾವು ಇದೇ ಜಾಗದಲ್ಲಿ 35 ವರ್ಷದಿಂದ ಇಲ್ಲೇ ಇದ್ದೀವಿ. ಇಲ್ಲಿ ಎಲ್ಲ 35 ವರ್ಷದಿಂದ ಇಲ್ಲೇ ಇದ್ಕೊಂಡಿದ್ದು. ಇವಾಗ ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಇದ್ದೀವಿ. ಧನ್ಯವಾದಗಳು ಸರ್, ನಮ್ಮ ಈ ಚಿತ್ರೀಕರಣಕ್ಕೆ. ಮೂರನೇ ಹಿರಿಯರು, ಈ ಕೆರೆ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಂತ ಹಿರಿಯರು. ಬನ್ನಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣಪ್ಪ ಅಂತ. ನಾವು ಜಮೀನ್ದಾರರು. ಕೆರೆ ಹಿಂದ್ಗಡೆ ನಮ್ಮದೇ ಒಂದು 10 ಎಕರೆ ಗದ್ದೆ ಇತ್ತು. 10 ಎಕರೆ ಗದ್ದೆ ಇತ್ತು. ನಾವೊಂದು ಮೊದಲಿಂದ 100 ವರ್ಷದಿಂದ ಗದ್ದೆ ಮಾಡ್ಕೊಂಡ್ಬಂದಿದ್ದು. ನಾವು ಇವಾಗ ಈ ಗದ್ದೆ ಬಿಟ್ಟು ನಾವು ಸುಮಾರು ಒಂದು 30 ವರ್ಷ ಆಯಿತು ಗದ್ದೆ ಬಿಟ್ಟು. ಈ ಕೆರೆ ಯಾವಾಗ ಮುಚ್ಕೊಂಬಿಡ್ಲಿ, ರಚನೆ ಬಂತು. ನಾವು ಗದ್ದೆ ಮಾರಕ್ಕೆ ನಿಲ್ಲಿಸ್ಬಿಟ್ಟು
ಇವಾಗ ನೀರು ಚೆನ್ನಾಗಿಲ್ಲ. ಮೊದಲು ಚೆನ್ನಾಗಿತ್ತು ನೀರು. ಮೊದಲು ನಾವು ಗದೆ ಮಾಡ್ತಾ ಇದ್ದಾಗ ನೀರು ಚೆನ್ನಾಗಿತ್ತು. ಆವಾಗ ಕುಡಿಯೋದು ಮನೆಗೆ ಮದುವೆ ಎಲ್ಲ ಮಾಡೋಕ್ಕೆ ನೀರು ಇರಲ್ಲ. ಇದ್ರಾಗೆ ಹೊಡೆದೆ ಎಲ್ಲ ಮದುವೆ ಮಾಡಿದ್ದು 60 ವರ್ಷದಿಂದ. ನಾನು 60 ವರ್ಷದ ಮುಂಚಿತ ನಾನು ಕೆರೆ ನೋಡಿ. ನಾವು ಜಮೀನ್ದಾರರು. ಕೆರೆ ಹಿಂದ್ಗಡೆ ನಮ್ಮದು ಜಮೀನು. ಕೃಷ್ಣಪ್ಪ ಅಂತ. ಧನ್ಯವಾದಗಳು ಸರ್. ನಮಗೆ ಈ ಚಿತ್ರೀಕರಣಕ್ಕೆ ಸಹಾಯ ಮಾಡಿದ್ದಕ್ಕೆ ಬಹಳ ಧನ್ಯವಾದಗಳು. ಇವಾಗ ನೀವು ನೋಡ್ದಂಗೆ ಈ ಕೆರೆ ಬಗ್ಗೆ ಮಾಹಿತಿನ ಸಂಗ್ರಹ ಮಾಡಿದ್ದೀವಿ. ಮುಂಚೆ ಈ ಕೆರೆ ಇತ್ತು, ಯಾವ ರೀತಿ ಇತ್ತು ಅಂತ ಹೇಳಿ ನಿಮಗೀಗ ತಿಳಿಸಿದ್ದೀವಿ ನೋಡಿ. ಇವತ್ತಿನ ದಿವಸ ಸರ್ಕಾರ ಬೆಂಗಳೂರಿನಲ್ಲಿ ಇರುವಂಥ ಕೆರೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಹಾಗೆ ಈ ಕೆರೆ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಮುಂದೆ ಏನಾದರೂ ಅಭಿವೃದ್ಧಿ ಆಗುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ.